ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪಳ್ಳಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ DSC 10ನಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆದಂಥ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳೇನಪ್ಪ ಅಂತಂದ್ರೆ 5 ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳನ್ನು ವಿವರಿಸಿರಿ. 2, ಆರ್ಥಿಕ ಅಭಿವೃದ್ಧಿಯ ಮಾಪನದ ಪ್ರಯೋಜನಗಳನ್ನು ವಿವರಿಸಿರಿ. ಇನ್ನು 3, ಬಡತನದ ಪ್ರಕಾರಗಳನ್ನು ವಿವರಿಸಿರಿ. 4, ಆಡಮ್ ಸ್ಮಿತ್ನ ಅಭಿವೃದ್ಧಿ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ. 5, ಮಾನವ ಅಭಿವೃದ್ಧಿ ಸೂಚಿ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 6, ರಿಕಾರ್ಡೋನ ಗೇಣಿ ಸಿದ್ಧಾಂತದ ಊಹೆಗಳನ್ನು ಚರ್ಚಿಸಿರಿ. 7ನೇ ಪ್ರಶ್ನೆ, ಹೈರಾರ್ಡ್ ಮಾದರಿಯ ವಿವಾದ ಅಂಶಗಳನ್ನು ವಿವರಿಸಿರಿ. ಇನ್ನು 8ನೆಯ ಪ್ರಶ್ನೆ, ಆರ್ಥರ್ ಲೇವಿಸ್ನ ಹೆಚ್ಚುವರಿ ಶ್ರಮದ ಮಾದರಿಯ ಕಲ್ಪನೆಗಳನ್ನು ವಿವರಿಸಿರಿ. 9, ಬಂಡವಾಳ ಎಂದರೇನು? ಬಂಡವಾಳದ ವಿಧಗಳನ್ನು ವಿವರಿಸಿರಿ. ಇನ್ನು 10ನೆಯ ಪ್ರಶ್ನೆ, ಬಂಡವಾಳ ಉತ್ಪನ್ನ ಪ್ರಮಾಣವನ್ನು ನಿರ್ಣಯಿಸುವ ಅಂಶಗಳನ್ನು ವಿವರಿಸಿರಿ. 11, ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 12, ಸುಸ್ಥಿರ ಅಭಿವೃದ್ಧಿಯು ಒಳಗೊಂಡಿರುವ ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಈ 12 ಪ್ರಶ್ನೆ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿರ್ತವೆ. ಇದರಲ್ಲಿ ಏನಪ್ಪ ಅಂತಂದ್ರೆ 5 ಅಂಕದ ಪ್ರಶ್ನೆಗಳು ಫಿಕ್ಸ್ ಆಗಿ ಬರುವಂಥದ್ದು ಹೆಚ್ಚಾಗಿರ್ತೈತಿ. ಇಷ್ಟಂದ್ರೆ ಈ ಒಂದು ಡೆವಲಪ್ಮೆಂಟ್ ಎಕನಾಮಿಕ್ DSC 10ನಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ಬೇಡ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ. BA 5th ಸೆಮ್ದು ಯಾವುದೋ ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಅಂದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿನ. ಧನ್ಯವಾದಗಳು.